ಸ್ವಚ್ಛವಾದ ಕೆಳಗೇರಿ ಕೆರೆ. ಕೆರೆ ಸ್ವಚ್ಛತೆಗೆ ಉಪಲೋಕಾಯುಕ್ತ ಗಡುವು. ನೋಡಿದ್ರಲ್ಲ ಅಬ್ಬಾ, ಅದೆಷ್ಟು ಗಲೀಜು. ಊರಲ್ಲಿರೋ ಕಸವನ್ನೆಲ್ಲ ಕೆರೆ ನೀರಿನಲ್ಲಿ ಸುರಿದಂತಿದೆ. ಈ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಗೋವಾ ರಸ್ತೆ ಬಳಿ ಇರುವ ಪ್ರಸಿದ್ಧ ಕೆಳಗೇರಿ ಕೆರೆಯಲ್ಲಿ. ಈ ಕೆರೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಆದರೆ ಹಲವು ವರ್ಷಗಳಿಂದ ಸ್ವಚ್ಛತೆ ಕಾಣದೆ ಕೆರೆ ಸಾಂಕ್ರಾಮಿಕ ರೋಗಗಳ ತಾಣವಾಗಿದೆ. ಇಲ್ಲಿನ ನೀರನ್ನು ಬಳಸೋ ಕೃಷಿ ವಿವಿ ಇದರ ಮಾಲೀಕರು ನಾವು ಅಂತಾರೆ. ಆದರೆ ಅಭಿವೃದ್ಧಿ ಮಾಡಿ ಅಂದ್ರೆ ಮಹಾನಗರ ಪಾಲಿಕೆಯತ್ತ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಪಾಲಿಕೆಗೆ ಕೇಳಿದ್ರೆ ಅವರು ನಮಗೆ ಹಸ್ತಾಂತರಿಸಲಿ ಎಂದು ಹೇಳುತ್ತಾರೆ. ಹೀಗಾಗಿ ಇವರಿಬ್ಬರ ಕಿತ್ತಾಟದಿಂದ ರೋಸಿ ಹೋದ ಸಾರ್ವಜನಿಕರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ. ಹೀಗಾಗಿ ಖುದ್ದು ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರು ಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ತಾತ್ಕಾಲಿಕ ಸ್ವಚ್ಛತೆಗೆ 20 ದಿನಗಳ ಗಡುವು ನೀಡಿದ್ದಾರೆ. ಈ ಕೆರೆಗೆ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಒಂದು ಫೆನ್ಸಿಂಗ್ ಇಲ್ಲ. ಸುತ್ತ ಕೆರೆ ಸುತ್ತನೂ ಮೊದಲು ಫೆನ್ಸಿಂಗ್ ಮಾಡಿಕೊಂಡು ಅವ್ರು ನಮ್ಮದು ಅಂತಂದು ಮಾಡ್ಕೋಬೇಕು. ಇಲ್ಲಿ ಡಿಸ್ಪ್ಯೂಟ್ ಏನಾಗಿದೆ ಅಂತಂದರೆ ಯೂನಿವರ್ಸಿಟಿಯವ್ರದ್ದು ಓನರ್ಶಿಪ್ಪು ಅವ್ರದ್ದಿದೆ ಕೆರೆದು, ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಥವಾ ಮುನ್ಸಿಪಾಲ್ಟಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಲ್ಲ. ಅದಕ್ಕೋಸ್ಕರ ಅವ್ರು ಕ್ಲೀನ್ ಮಾಡಬೇಕು ಅಂತ ಇವರು ಕ್ಲೀನ್ ಮಾಡಬೇಕು ಅಂತ ಅವರು, ಒಟ್ಟಿನಲ್ಲಿ ಇಬ್ಬರೂ ಅದನ್ನು ಮಾಡಿದ್ದಂಗೆ ಕಾಣೋದಿಲ್ಲ. ಈ ಕಾಲುವೆ ಏನಿದೆ ಅದನ್ನು ಕ್ಲೀನ್ ಮಾಡಬೇಕು, ಡಿಸಿಲ್ಟ್ ಮಾಡಬೇಕು, ಆ ಕಡೆ ಈ ಕಡೆ ಜೊಂಡು ಅದೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಪಾತ್ವೇ ಏನಿದೆ ಅದು ಸುತ್ತ ಎಷ್ಟು ಅಗಲ ಬಿಡಿಸೋಕ್ಕಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ಓಡಾಡೋದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಇಲ್ದಂಗೆ ಮಾಡಬೇಕು. ಇದು ಅವರು ನನಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. 20 ದಿನದೊಳಗಾಗಿ ನಾವು ಮಾಡಿ ನಿಮಗೆ ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸ್ಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಕೆರೆ ತಮ್ಮದು ಎಂದು ಹೇಳಿಕೊಳ್ಳೋ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಇದರ ನಿರ್ವಹಣೆಗೆ ಮಾತ್ರ ತಯಾರಿಲ್ಲ. ಆದರೆ ಕೆರೆಯ ನೀರು ಮಾತ್ರ ಬೇಕು. ಕೆರೆಯೊಳಗಿರುವ ನೀರಿಗೆ ಮಾತ್ರ ನಾವು ಮಾಲೀಕರು. ಕೆರೆಯ ಸುತ್ತ ಇರೋ ದಂಡೆ ಪಾಲಿಕೆಗೆ ಸೇರುತ್ತೆ ಅಂತ ಹೇಳ್ತಿದ್ದಾರೆ. ಅನೇಕ ಹಿರಿಯ ಅಧಿಕಾರಿಗಳು ಬಂದು ಹೋದಾಗಲೂ ಕೆಲವು ದಿನ ಕಾಳಜಿ ತೋರೋ ಅಧಿಕಾರಿಗಳು ಆ ಬಳಿಕ ಈ ಕಡೆ ತಿರುಗಿಯೂ ನೋಡಲ್ವಂತೆ. ಸರ್, ಇವು ಏನು ಗಣ್ಯರ ಭೇಟಿ ಕೊಡೋದಾಗ್ಲಿ, ರಾಜಕಾರಣಿಗಳು, ಜನಪ್ರತಿನಿಧಿಗಳ, ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಏನ್ ಭೇಟಿ ಕೊಡ್ತಾರಲ್ಲ, ಇದು ಕನಿಷ್ಠ ಒಂದು 2 ತಿಂಗಳಿಗೊಮ್ಮೆ ನಡೆದ ನಡೀತೈತೆ ಸರ್. ಇದೇನು ಹೊಸದಂತ ಏನ್ ಅನ್ಸೋಲ್ದು. ಆಮೇಲೆ ಬಂದಾಗ ಏನ್ ಅಧಿಕಾರಿಗಳು ತಾಕೀತ್ ಮಾಡ್ತಾರಲ್ರಿ, ಅವ್ರ ಮುಂದೆಲ್ಲ ಹೂ ಅಂತಾರ ಅವ್ರು. ಆಮೇಲೆ ನೆಕ್ಸ್ಟ್ 2 ದಿನಕ್ಕೆ ಬಾಳ ಲೇಟ್ ಮಾಡಂಗಿಲ್ರಿ. 2 ದಿನಕ್ಕೆ 2 JCB ಟ್ರಾಕ್ಟರ್ ತಗೊಂಡ್ ಸ್ವಲ್ಪ ತೆಗದಂಗ್ ಮಾಡ್ತಾರ. ಆಮೇಲೆ ಯಾವ ಇರಂಗೇ ಇಲ್ಲ ಸರ್ ಅಲ್ಲಿ. ಇಷ್ಟು ದಿನ ಬೇರೆ ಬೇರೆಯವರ ಎಚ್ಚರಿಕೆ ಸೂಚನೆಗೆ ತಲೆ ಅಲ್ಲಾಡಿಸಿ ಬಳಿಕ ಕೆರೆಯನ್ನೇ ಮರೆತು ಬಿಡುತ್ತಿದ್ದ ಅಧಿಕಾರಿಗಳು ಈಗ ಉಪಲೋಕಾಯುಕ್ತರ ಕಾರಣದಿಂದಾದರೂ ಸೂಕ್ತ ಸುಧಾರಣೆಗೆ ಮುಂದಾಗ್ತಾರಾ ಅಂತ ಕಾದು ನೋಡಬೇಕಿದೆ. DV ಕಮ್ಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ರಾಜ್ಯಾದ್ಯಂತ BPL ಕಾರ್ಡ್ ರದ್ದತಿ ಕೋಲಾಹಲ ಶುರುವಾಗಿದ್ದು, ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ರೇಷನ್ ಕಾರ್ಡ್ಗೆ ಕತ್ತರಿ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಈ ಆರೋಪದ ಮಧ್ಯೆ ಗೃಹ ಸಚಿವರ ಈ ಹೇಳಿಕೆಯಿಂದ ಸರ್ಕಾರ ಉರುಳುತ್ತಾ ಅನ್ನೋ ಚರ್ಚೆ ಕೂಡ ಜೋರಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ. ಇದೇ ಮಾತು ಗೃಹ ಸಚಿವ ಪರಮೇಶ್ವರ್ ಆಡಿದ ಇದೇ ಮಾತು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಗ್ಯಾರಂಟಿಯಿಂದಲೇ ಅಧಿಕಾರದ ಗದ್ದುಗೆ ಏರಿದ ಕಾಂಗ್ರೆಸ್ ಸರ್ಕಾರ ಉರುಳುತ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಸರ್ಕಾರ ಅಲುಗಾಡ್ತಿರೋ ಸೂಚನೆ ಕೊಟ್ಟ ಪರ ಸಿಎಂ ತವರಲ್ಲಿ ಗೃಹ ಸಚಿವರ ಸ್ಫೋಟಕ ಹೇಳಿಕೆ. ಎಸ್, ಸಿಎಂ ಸಿದ್ದರಾಮಯ್ಯ ತವರಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮೈಸೂರಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಟಿಬಿಡಿ. ರಾಜಕೀಯ ಬೆಳವಣಿಗೆ ನೋಡಿದರೆ ಏನು ಹೇಳೋಕ್ಕಾಗಲ್ಲ. ನಮ್ಮ ಸರ್ಕಾರ ಇರುವಾಗಲೇ ಶಂಕುಸ್ಥಾಪನೆ ನೆರವೇರಿಸಿ ಎಂದು ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅಭಿನಂದನೆಯನ್ನ ಹೇಳ್ತೇನೆ. ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ
ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ. ಬಿಪಿಎಲ್ ಕಾರ್ಡ್ ರದ್ದತಿ, ಆಸ್ಪತ್ರೆ ಚಿಕಿತ್ಸೆ ದರ ಹೆಚ್ಚಳದ ಮಧ್ಯೆ ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಗೃಹ ಸಚಿವರ ಹೇಳಿಕೆ ಮತ್ತೊಂದು ತಲೆನೋವು ತರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಮಸ್ಯೆಗಳ ಆಗರವಾದ ಕೆಳಗೇರಿ ಕೆರೆ. ಕೆರೆ ಸ್ವಚ್ಛತೆಗೆ ಉಪಲೋಕಾಯುಕ್ತ ಗಡುವು. ನೋಡಿದ್ರಲ್ಲ ಅಬ್ಬಾ, ಅದೆಷ್ಟು ಗಲೀಜು. ಊರಲ್ಲಿರೋ ಕಸವನ್ನೆಲ್ಲ ಕೆರೆ ನೀರಿನಲ್ಲಿ ಸುರಿದಂತಿದೆ. ಈ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಗೋವಾ ರಸ್ತೆ ಬಳಿ ಇರುವ ಪ್ರಸಿದ್ಧ ಕೆಳಗೇರಿ ಕೆರೆಯಲ್ಲಿ. ಈ ಕೆರೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಆದರೆ ಹಲವು ವರ್ಷಗಳಿಂದ ಸ್ವಚ್ಛತೆ ಕಾಣದೆ ಕೆರೆ ಸಾಂಕ್ರಾಮಿಕ ರೋಗಗಳ ತಾಣವಾಗಿದೆ. ಇಲ್ಲಿನ ನೀರನ್ನು ಬಳಸೋ ಕೃಷಿ ವಿವಿ ಇದರ ಮಾಲೀಕರು ನಾವು ಅಂತಾರೆ. ಆದ್ರೆ ಅಭಿವೃದ್ಧಿ ಮಾಡಿ ಅಂದ್ರೆ ಮಹಾನಗರ ಪಾಲಿಕೆಯತ್ತ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಪಾಲಿಕೆಗೆ ಕೇಳಿದ್ರೆ ಅವರು ನಮಗೆ ಹಸ್ತಾಂತರಿಸಲಿ ಎಂದು ಹೇಳುತ್ತಾರೆ. ಹೀಗಾಗಿ ಇವರಿಬ್ಬರ ಕಿತ್ತಾಟದಿಂದ ರೋಸಿ ಹೋದ ಸಾರ್ವಜನಿಕರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ. ಹೀಗಾಗಿ ಖುದ್ದು ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರು ಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ತಾತ್ಕಾಲಿಕ ಸ್ವಚ್ಛತೆಗೆ 20 ದಿನಗಳ ಗಡುವು ನೀಡಿದ್ದಾರೆ. ಈ ಕೆರೆಗೆ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಒಂದು ಫೆನ್ಸಿಂಗ್ ಇಲ್ಲ. ಸುತ್ತ ಕೆರೆ ಸುತ್ತನೂ ಮೊದಲು ಫೆನ್ಸಿಂಗ್ ಮಾಡಿಕೊಂಡು ಅವ್ರು ನಮ್ಮದು ಅಂತಂದು ಮಾಡ್ಕೋಬೇಕು. ಇಲ್ಲಿ ಡಿಸ್ಪ್ಯೂಟ್ ಏನಾಗಿದೆ ಅಂತಂದರೆ ಯೂನಿವರ್ಸಿಟಿಯವ್ರದ್ದು ಓನರ್ಶಿಪ್ಪು ಅವ್ರದ್ದಿದೆ ಕೆರೆದು, ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಥವಾ ಮುನ್ಸಿಪಾಲ್ಟಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಲ್ಲ. ಅದಕ್ಕೋಸ್ಕರ ಅವ್ರು ಕ್ಲೀನ್ ಮಾಡಬೇಕು ಅಂತ ಇವರು ಕ್ಲೀನ್ ಮಾಡಬೇಕು ಅಂತ ಅವರು, ಒಟ್ಟಿನಲ್ಲಿ ಇಬ್ಬರೂ ಅದನ್ನು ಮಾಡಿದ್ದಂಗೆ ಕಾಣೋದಿಲ್ಲ. ಈ ಕಾಲುವೆ ಏನಿದೆ ಅದನ್ನು ಕ್ಲೀನ್ ಮಾಡಬೇಕು, ಡಿಸಿಲ್ಟ್ ಮಾಡಬೇಕು, ಆ ಕಡೆ ಈ ಕಡೆ ಜೊಂಡು ಅದೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಪಾತ್ವೇ ಏನಿದೆ ಅದು ಸುತ್ತ ಎಷ್ಟು ಅಗಲ ಬಿಡಿಸೋಕ್ಕಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ಓಡಾಡೋದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಇಲ್ದಂಗೆ ಮಾಡಬೇಕು. ಇದು ಅವರು ನನಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. 20 ದಿನದೊಳಗಾಗಿ ನಾವು ಮಾಡಿ ನಿಮಗೆ ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸ್ಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಕೆರೆ ತಮ್ಮದು ಎಂದು ಹೇಳಿಕೊಳ್ಳೋ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಇದರ ನಿರ್ವಹಣೆಗೆ ಮಾತ್ರ ತಯಾರಿಲ್ಲ. ಆದರೆ ಕೆರೆಯ ನೀರು ಮಾತ್ರ ಬೇಕು. ಕೆರೆಯೊಳಗಿರುವ ನೀರಿಗೆ ಮಾತ್ರ ನಾವು ಮಾಲೀಕರು. ಕೆರೆಯ ಸುತ್ತ ಇರೋ ದಂಡೆ ಪಾಲಿಕೆಗೆ ಸೇರುತ್ತೆ ಅಂತ ಹೇಳ್ತಿದ್ದಾರೆ. ಅನೇಕ ಹಿರಿಯ ಅಧಿಕಾರಿಗಳು ಬಂದು ಹೋದಾಗಲೂ ಕೆಲವು ದಿನ ಕಾಳಜಿ ತೋರೋ ಅಧಿಕಾರಿಗಳು ಆ ಬಳಿಕ ಈ ಕಡೆ ತಿರುಗಿಯೂ ನೋಡಲ್ವಂತೆ. ಸರ್, ಇವು ಏನ್ ಗಣ್ಯರ ಭೇಟಿ ಕೊಡೋದಾಗ್ಲಿ, ರಾಜಕಾರಣಿಗಳು, ಜನಪ್ರತಿನಿಧಿಗಳ, ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಏನ್ ಭೇಟಿ ಕೊಡ್ತಾರಲ್ಲ, ಇದು ಕನಿಷ್ಠ ಒಂದು 2 ತಿಂಗಳಿಗೊಮ್ಮೆ ನಡೀತೈತೆ ಸರ್. ಇದೇನು ಹೊಸದಂತ ಏನ್ ಅನ್ಸೋಲ್ದು. ಆಮೇಲೆ ಬಂದಾಗ ಏನ್ ಅಧಿಕಾರಿಗಳು ತಾಕೀತ್ ಮಾಡ್ತಾರಲ್ರಿ, ಅವ್ರ ಮುಂದೆಲ್ಲ ಹೂ ಅಂತಾರ ಅವ್ರು. ಆಮೇಲೆ ನೆಕ್ಸ್ಟ್ 2 ದಿನಕ್ಕೆ ಬಾಳ ಲೇಟ್ ಮಾಡಂಗಿಲ್ರಿ. 2 ದಿನಕ್ಕೆ 2 JCB ಟ್ರಾಕ್ಟರ್ ತಗೊಂಡ್ ಸ್ವಲ್ಪ ತೆಗ್ದಂಗ್ ಮಾಡ್ತಾರ. ಆಮೇಲೆ ಯಾವ ಇರಂಗೇ ಇಲ್ಲ ಸರ್ ಅಲ್ಲಿ. ಇಷ್ಟು ದಿನ ಬೇರೆ ಬೇರೆಯವರ ಎಚ್ಚರಿಕೆ ಸೂಚನೆಗೆ ತಲೆ ಅಲ್ಲಾಡಿಸಿ ಬಳಿಕ ಕೆರೆಯನ್ನೇ ಮರೆತು ಬಿಡುತ್ತಿದ್ದ ಅಧಿಕಾರಿಗಳು ಈಗ ಉಪಲೋಕಾಯುಕ್ತರ ಕಾರಣದಿಂದಾದರೂ ಸೂಕ್ತ ಸುಧಾರಣೆಗೆ ಮುಂದಾಗ್ತಾರಾ ಅಂತ ಕಾದು ನೋಡಬೇಕಿದೆ. DV ಕಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.